ನಮಸ್ಕಾರ. ಇವತ್ತಿನ ಕವಿ ಸಮಯದಲ್ಲಿ ಪ್ರಸಿದ್ಧ ಕವಿ ರಾಧೇಶ ತೋಳ್ಪಾಡಿಯವರ ಒಂದು ಕವಿತೆ. ಈ ಕವಿತೆಯನ್ನು ನಾನು ಮಯೂರ ಮಾಸಪತ್ರಿಕೆಯಿಂದ ಆರಿಸ್ಕೊಂಡಿದ್ದೀನಿ. ಕವಿತೆಯ ಶೀರ್ಷಿಕೆ ಬೆಟ್ಟ. ಯಾಕೆ ಬೆಟ್ಟ ಗೊತ್ತಾ? ಬೆಟ್ಟ ಯಾಕೆ ಬೆಟ್ಟ ಗೊತ್ತಾ? ನೋಡು ಅದರ ಎತ್ತರ, ಎಂಥ ನಿಲುವು, ಏನು ದೃಢತೆ, ನಿಲುಕದದರ ಬಿತ್ತರ. ಹಕ್ಕಿಗಳಿಗೆ 10 ದಿಕ್ಕು ತೋರಲಿಕ್ಕೆ ನಿಂತಿದೆ. ತನ್ನ ಬೆನ್ನ ಹಿಂದಿನಿಂದ ರವಿಯ ನೆತ್ತಿದಂತಿದೆ. ಬಾನು ಮುಟ್ಟುವಾಸೆ ಅದಕ್ಕೆ, ನೀಲಿ ಕೆನ್ನೆ ಸವರಲು. ಓಡುವಂಥ ಮೋಡ ತಡೆದು ಅದರ ಕೈಯ ಕುಲುಕಲು. ಚುಕ್ಕಿ ಪಾರಿಜಾತ ಹೂವ ಮಕ್ಕಳಿಂಗೆ ಮುಡಿಸುತ್ತಾ, ಚಂದ್ರ ಗೋವ ಕೆಚ್ಚಲಿಂದ ಅಚ್ಚ ಹಾಲು ಹರಿಸುತ್ತ. ನೋಟ ಬಾನಿಗಾದರೂನು ನಿಂತ ನೆಲವೇ ಅಕ್ಕರೆ. ಏನು ಹಿಗ್ಗು, ಎಂಥ ಹೆಮ್ಮೆ, ಹಸಿರು ಹೊಲವು ನಕ್ಕರೆ. ತನ್ನ ಬಂಡೆ ಮಕ್ಕಳನ್ನು ದಿನವೂ ಗಟ್ಟಿಯಾಗಿಸಿ, ಬಿಸಿಲು ಮಳೆಯ ಗೆಳೆಯರಂತೆ ಕಾಣಿರೆಂದು ಪಾಠಿಸಿ, ಬೆಟ್ಟ ಮನದ ಕೊಳೆಯ ಕಳೆವ ಬಗೆಯನೆಂತು ಹೇಳಲಿ. ಇಂಥ ಸಂತನಂಥ ಜೀವ 100 ಕಾಲ ಬಾಳಲಿ. ನಿಜಕ್ಕೂ ಹುಲ್ಲಿನೆಸಳೇ ಧನ್ಯ, ನಿಜಕ್ಕೂ ಹುಲ್ಲಿನೆಸಳೇ ಧನ್ಯ. ಕುಡಿದು ಕರುಣೆ ಜಲವನು. ಬೆಟ್ಟ ಯಾಕೆ ಬೆಟ್ಟ ಗೊತ್ತಾ? ಪಡೆದು ನೋಡು ಒಲವನು. ಒಲವೇ ಗೆಲುವ ಚೆಲುವನು, ಒಲವಿಗಿರುವ ಬಲವನು. ಧನ್ಯವಾದಗಳು.